ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು ಬರ್ದಿರೋದು ಎಸ್ ಷಡಕ್ಷರಿ ಸರ್ ಭಾಗ 1. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಬದುಕಿದ್ದಾಗ ಒಂದು ಗುಲಾಬಿ ಕೊಡಬಾರದೆ ಅನ್ನೋ ಚಾಪ್ಟರ್. ತುಂಬಾ ಚೆನ್ನಾಗಿದೆ ಇದು. ನೋಡೋಣ. ಇದು ಅಮೆರಿಕದಲ್ಲಿ ನಡೆದ ನಿಜ ಜೀವನದ ಘಟನೆಯಂತೆ. ಇದು ಅಮೆರಿಕದಲ್ಲಿ ನಿಜವಾಗ್ಲೂ ನಡೆದಿರ್ತಕ್ಕಂಥ ಘಟನೆ ಇದು. ಆ ಗಂಡ ಹೆಂಡತಿ ಇಬ್ಬರು ಪ್ರೀತಿಸಿ ಮದ್ವೆ ಆದ್ರು. ಒಂದ್ ಕಪಲ್ ಇರ್ತಾರೆ. ಅವ್ರು ಇಷ್ಟಪಟ್ಟು ಲವ್ ಮ್ಯಾರೇಜ್ ಆಗಿರ್ತಾರೆ. 20 ವರ್ಷಗಳ ಕಾಲ ಹೇಗೋ ಏನೋ ಗಂಡ ಹೆಂಡಿರಂತೆ ಜೀವನ ನಡೆಸಿದ್ರು. ಗಂಡ ಹೆಂಡಿರಂತೆ ಲವ್ ಮಾಡೇನೋ ಮದ್ವೆ ಆದ್ರು. ಆದ್ರೆ ಗಂಡ ಹೆಂಡ್ತಿರಂತೆ ಜೀವನ ಮಾಡಿದ್ರು. ಆತನಿಗೆ ಬಿಡುವಿಲ್ಲದಷ್ಟು ಕೆಲಸ. ಮನೆಯ ಕಡೆ ಮಡದಿಯ ಕಡೆ ಸ್ವಲ್ಪನೂ ಗಮನನೇ ಇಲ್ಲ. ಇದ್ದಕ್ಕಿದ್ದಂತೆ ಒಂದು ದಿನ ಹೆಂಡತಿ ಕೇಳ್ತಾಳೆ, ಏನಂತ, ರೀ, ನಾನು ಸಡನ್ ಆಗಿ ಸತ್ತೋದ್ರೆ ನೀವ್ ಏನ್ ಮಾಡ್ತೀರಾ ಅಂತ ಹೇಳಿ ಹೆಂಡತಿ ಕೇಳ್ತಾಳೆ. ಅದು ಗಂಡ ಏನ್ ಹೇಳ್ತಾರೆ, ಏನ್ ಮಾಡಕ್ಕಾಗುತ್ತೆ, ನೀನ್ ಹೋದೆ ಅಂದ್ರೆ ನಾನು ಇದು ಏನು ಆ, ಆ, ಅಷ್ಟು ದೊಡ್ಡ ಹಾರ ಮಾಡಿಸ್ತೀನಿ, ಅಷ್ಟು ಸಾವಿರ ಕಲರ್ ಕಲರ್ ಹೂ ಮಾಡಿಸ್ತೀನಿ, ಹಾರನ ದೊಡ್ಡ ಫ್ರೇಮ್ ಮಾಡಿಸ್ತೀನಿ, ಅದು ಫುಲ್ ಲೈಟ್ಸ್ ಹಾಕ್ಸ್ತೀನಿ, ಅಷ್ಟು ಜನನ್ ಕರಿತೀನಿ, ನಿನ್ ತಿಥಿಗೆ ಇಂತಿಂತ ಅಡ್ಗೆ ಮಾಡಾಕ್ತೀನಿ, ಈ ತರ ಸಂಗೀತದವ್ರನ್ನ ಕರೆಸ್ತೀನಿ ಅಂತ ಹೇಳಿ ತುಂಬಾ ದೊಡ್ಡದಾಗಿ ಲೀಸ್ಟ್ ಕೊಡ್ತಾರೆ. ಆಗ ಆಮೇಲೆ ಅದೇ ತುಂಬಾ ಪುಷ್ಪಗುಚ್ಛಗಳು, ಬೆಲೆ ಬಾಳುವ ಶವಪೆಟ್ಟಿಗೆ, ನಿನ್ನ ಗುಣಗಾನ ಮಾಡಿ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಪ್ರಾರ್ಥನಾ ಸಭೆಗಳು ಸಹ ಇದೆಲ್ಲ ಇಟ್ಟಿರ್ತೀನಿ, ಇದೆಲ್ಲ ಮಾಡ್ತೀನಿ ಅಂತ ಹೇಳಿ ಗಂಡ ಹೇಳ್ತಾರೆ. ಆಗ ಹೆಂಡತಿ ಒಂದ್ ಮಾತು ಕೇಳ್ತಾರೆ, ಇದಕ್ಕೆಲ್ಲ ತುಂಬಾ ಖರ್ಚಾಗಲ್ವೇನ್ರಿ ಅಂತ ಹೇಳಿ ಹೆಂಡತಿ ಕೇಳ್ತಾಳೆ. ಆಗ ಗಂಡ ಏನ್ ಹೇಳ್ತಾರೆ, ಆಗ್ಲಿ ಬಿಡು, $10,000 ಖರ್ಚಾಗಬಹುದು, ಆದರೆ ಇದು ನನ್ನ ಕರ್ತವ್ಯವಲ್ಲವೇ ಅಂತ ಹೇಳಿ ಗಂಡ ಹೇಳ್ತಾರೆ. ಅಂದ್ರೆ ಹೆಂಡತಿ ಸತ್ರೆ ಇದೆಲ್ಲ ಖರ್ಚು ಮಾಡೋದು ನನ್ನ ಕರ್ತವ್ಯ ಅಲ್ವಾ, ಖರ್ಚಾದ್ರೆ ಆಗ್ಲಿ, ಒಂದ್ $10 ಖರ್ಚಾಗ್ಬೋದು, ಆದ್ರೆ ಪರವಾಗಿಲ್ಲ, ಇದು ನನ್ನ ಕರ್ತವ್ಯ ಅಂತ ಗಂಡ ಹೇಳ್ತಾರೆ. ಆಗ ಹೆಂಡತಿ ಏನ್ ಹೇಳ್ತಾಳೆ, ಇಲ್ಲೇ ಇಂಪಾರ್ಟೆಂಟ್ ಇರೋದು, ಇದನ್ನ ನಾವು ನಮ್ಮ ಲೈಫ್ ಕನೆಕ್ಟ್ ಮಾಡ್ಕೊಳ್ಳೋಣ. ಏನ್ ಹೇಳ್ತಾರೆ ಅಂದ್ರೆ, ನಾನು ಸತ್ಮೇಲೆ ನೀವು ಕೊಡುವ ಸಾವಿರಾರು ಡಾಲರ್ ಬೆಲೆ ಬಾಳುವ ಪುಷ್ಪಗುಚ್ಛಗಳನ್ನು ನಾನು ನೋಡೋಕ್ಕಾಗಲ್ಲ, ಗುಣಗಾನದ ಮಾತುಗಳನ್ನು ನಾನು ಕೇಳಕ್ಕಾಗಲ್ಲ, ಇವೆಲ್ಲ ನನಗೇನು ಪ್ರಯೋಜನ ಅಂದ್ರೆ, ನಾನ್ ಸತ್ಮೇಲೆ ಅವ್ರು ಹೇಳಿದಲ್ವಾ, ನೀವ್ ಸತ್ಮೇಲೆ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ, ಅಷ್ಟೊಂದು ಪುಷ್ಪಗುಚ್ಛಗಳನ್ನು ತರಿಸ್ತೀನಿ, ಗುಣಗಾನ ಮಾಡಿಸ್ತೀನಿ, ಹಾಗೆ ಹೀಗೆ ಅಂತ ಅಷ್ಟು ಖರ್ಚು ಮಾಡ್ತೀನಿ ಅಂತ. ಅದಕ್ಕೆ ಅವ್ರ ಹೆಂಡತಿ ಹೇಳ್ತಾರೆ, ಹೌದು, ಅದ್ರಿಂದ ನನಗೇನ್ ಪ್ರಯೋಜನ, ನಾನ್ ಸತ್ಮೇಲೆ ನೀವು ಎಷ್ಟು ಸಾವಿರ ಪುಷ್ಪಗುಚ್ಛ ಕಲರ್ ಕಲರ್ ತಂದು ಅಷ್ಟು ಹೂ ತಂದ್ರೆ ಏನ್ ಪ್ರಯೋಜನ, ಗುಣಗಾನ ಮಾಡ್ಸಿದ್ರೆ ಏನ್ ಪ್ರಯೋಜನ, ಅದನ್ನ ನೋಡಕ್ ನನಗೆ ಕಣ್ಣಿರಲ್ಲ, ಕಿವಿ ಇರಲ್ಲ, ಜೀವನೇ ಇರಲ್ಲ. ಅದಕ್ಕೆ ನೀವು ನಾನು ಬದುಕಿರುವಾಗ್ಲೇ ಒಂದು ಗುಲಾಬಿ ಹೂ ಕೊಡ್ಬಾರ್ದೆ ಅಂತ ಹೇಳಿ ಪಾಪ ಹೆಂಡತಿ ಕೇಳ್ತಾರೆ. ನಾ ಸತ್ತ ಮೇಲೆ ನೀವು ಅದೆಲ್ಲ ಮಾಡೋದ್ರಿಂದ ಏನ್ ಪ್ರಯೋಜನ, ನಾನು ಬದುಕಿದ್ದಾಗ್ಲೇ ನನಗೊಂದು ಹೂ ಕೊಡಿ ಅಂತ ಹೇಳಿ ಕೇಳ್ತಾರೆ. ಒಂದು ಪ್ರೀತಿಯ ಮಾತು ಆಡಬಾರದೆ ಅಂತ ಕೇಳ್ತಾರೆ. ಅಂದ್ರೆ ಒಂದು ಹೂ ಕೊಡ್ಬಾರ್ದ, ನೀವು ಬರೀ ಕೆಲ್ಸ ಕೆಲ್ಸ ಅಂತ ಯಾವಾಗ್ಲೂ ದುಡಿಯೋದ್ರ ಕಡೆ ನೋಡ್ತೀರಾ, ನನ್ ಕಡೆ ಸ್ವಲ್ಪನೂ ಗಮನನೇ ಇಲ್ಲ, ನಾ ಸತ್ತ ಮೇಲೆ ನೀವು ಅಷ್ಟೆಲ್ಲ ಮಾಡೋ ಬದಲು ನಾ ಇದ್ದಾಗ್ಲೇ ಒಂದ್ ಗುಲಾಬಿ ಕೊಡ್ಬಾರ್ದಾ, ಒಂದ್ ಪ್ರೀತಿಯ ಮಾತಾಡ್ಬಾರ್ದಾ, ನನಗೆ ಪ್ರೀತಿ ತೋರಿಸ್ಬಾರ್ದಾ, ಕಾಳಜಿ ಮಾಡ್ಬಾರ್ದಾ ಅಂತ ಹೇಳಿ ಆ ಹೆಂಡತಿ ಕೇಳ್ತಾಳೆ ಗಂಡನ್ನ. ಆಗ ಆ ಮುಗ್ಧ ಮಾತು ಗಂಡನ ಹೃದಯ ಕಲಕಿತು. ಅಂದಿನಿಂದ ಜೀವನ ಶೈಲಿಯೇ ಬದಲಾಯಿತು. ನಾನು ಬದುಕಿರುವಾಗಲೇ ಒಂದು ಗುಲಾಬಿ ಕೊಡಬಾರದೆ, ಒಂದು ಪ್ರೀತಿಯ ಮಾತು ಆಡಬಾರದೆ ಎಂದು ಪ್ರಶ್ನೆ ಕೇಳಿ ಬರುತ್ತಿರುವುದು ಬರೀ ಅಮೆರಿಕದಲ್ಲಿ ಮಾತ್ರವೇ ಅಲ್ಲ, ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಮನೆಗಳಲ್ಲೂ ಇಂತಹ ಹಲವಾರು ಪ್ರಶ್ನೆಗಳು ಕೇಳಿ ಬರುತ್ತಿವೆ. ಆದರೆ ನಮಗೆ ಅದು ಕೇಳಿಸ್ತಾ ಇಲ್ಲ. ಅವರು ಸತ್ತ ಮೇಲೆ ದೊಡ್ಡ ಫೋಟೋ, ಅದಕ್ಕೊಂದು ದೊಡ್ಡ ಹಾರ, ಸಂತಾಪ ಸೂಚಕ ಸಭೆಗಳು, ಅವರ ಅಮೂಲ್ಯವಾದ ಸೇವೆಗೆ ಬಗ್ಗೆ ಭಾಷಣಗಳು, ನಿಮಿಷಗಟ್ಟಲೆ ಮೌನ, ಕೊಡಗಟ್ಟಲೆ ಕಣ್ಣೀರು, ಇವೆಲ್ಲ ನಿಷ್ಪ್ರಯೋಜಕ ಅಲ್ವಾ. ಸತ್ತ ಮೇಲೆ ಇದೆಲ್ಲ ಮಾಡಿ ವರ್ಷಗಂಟ್ಲೆ ಆತು ಕಣ್ಣೀರ್ ಸುರಿಸಿ ದೊಡ್ಡ ಫೋಟೋ, ಅದಕ್ಕೆ ಹಾರ, ಇಷ್ಟೆಲ್ಲ ಮಾಡಿದ್ರು ಏನ್ ಪ್ರಯೋಜನ. ಈ ಮಾತು ಕೇಳಿ ಬರ್ತಾ ಇರೋದು ಬರೀ ಅಮೆರಿಕದಲ್ಲ, ನಮ್ಮ ಊರುಗಳಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಮನೆಗಳಲ್ಲೂ ಕೇಳ್ತಾ ಇದೆ. ನಾನ್ ಸತ್ತ ಮೇಲೆ ನೀನು ಅಷ್ಟೆಲ್ಲ ಮಾಡಕ್ಕಿನ್ನ ನಾನು ಬದುಕಿದ್ದಾಗ್ಲೇ ಒಂದ್ ಸ್ವಲ್ಪ ಚೆನ್ನಾಗ್ ಮಾತಾಡ್ಬಾರ್ದಾ, ಚೆನ್ನಾಗ್ ನೋಡ್ಕೋಬಾರ್ದಾ, ಒಂದು ಹೂ ಕೊಡ್ಬಾರ್ದಾ ಅಂತ ಹೇಳಿ ಕೇಳೋಷ್ಟು ತುಂಬಾ ಮನೆಗಳಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ನಿರ್ಜೀವ ಕಳೆಬರಕ್ಕೆ ಇರುವುದಾದ್ರೂ ಪರವಿಗೆ ಇರುವುದಿಲ್ಲ. ಅಂದ್ರೆ ನಾವು ಸತ್ತ ಮೇಲೆ ಅದನ್ನೆಲ್ಲ ಮಾಡಿದ್ರೆ ಅದೆಲ್ಲ ಏನು ಪ್ರಯೋಜನ ಇಲ್ಲ. ಅವರ ಕಣ್ಣುಗಳಿಗೆ ಹೂಗಳನ್ನು ನೋಡಿ ಆನಂದಿಸುವ ಶಕ್ತಿ ಇರುವಾಗಲೇ ಏಕೆ ಹೂವು ಕೊಡಬಾರದು, ಅವರ ಕಿವಿಗಳಿಗೆ ಅದರ ಬಗ್ಗೆ ಆಡುವ ಒಳ್ಳೆಯ ಮಾತುಗಳನ್ನು ಕೇಳಿ ಆನಂದಿಸುವ ಶಕ್ತಿ ಇರುವಾಗಲೇ ಯಾಕೆ ಒಳ್ಳೆಯ ಮಾತುಗಳನ್ನು ಆಡಬಾರದು. ಇದು ನಾವು ಅವರಿಗೆ ತೀರಿಸಬೇಕಾದ ಸಾಲ. ಸತ್ತ ಮೇಲಲ್ಲ, ಬದುಕಿದ್ದಾಗ. ಸತ್ತ ಮೇಲೆ ಹಾಕುವುದು ಪಿಂಡ, ಅದು ದಂಡ ಅಂತ ಹೇಳಿ ಯಾರು ಹೇಳ್ತಿದ್ದಾರೆ, ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಅಂದ್ರೆ ಸತ್ತ ಮೇಲೆ ಅದು ಮಾಡೋದು ಇದು ಮಾಡೋದು ಅದೆಲ್ಲ ಸುಮ್ಮನೆ ದಂಡ, ಅದು ಬರೀ ಪಿಂಡ ಹಾಕೋ, ಅಂದ್ರೆ ಸತ್ತ ಮೇಲೆ ಹಾಕೋದು ಬರೀ ಪಿಂಡ, ನೀವೇನೇ ಮಾಡಿದ್ರು ಅದು ದಂಡ. ಹಾಗಾಗಿ ಬದುಕಿರುವಾಗ್ಲೇ ಮನೆಯಲ್ಲಿ ಹೆಂಡತಿಗಾಗಿರ್ಬೋದು, ಗಂಡಗಾಗಿರ್ಬೋದು, ಮಕ್ಕಳಿಗೆ ಸಮಯ ಕೊಡಿ, ಪ್ರೀತಿ ಕೊಡಿ, ಪ್ರೀತಿಯಿಂದ ಮಾತನಾಡಿ, ಕೇರ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನಾವಿವಾಗ ಇದನ್ನ ನಮ್ಮ ಲೈಫ್ ಕನೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ಲೈಫಲ್ಲೂ ಇದೇ ತರ ಆಗ್ತಾ ಇದೆಯಾ,
ನಾವು ನಮ್ ಗಂಡಂಗೆ ಅಥವಾ ಹೆಂಡತಿಗೆ ಈ ಮಾತು ಕೇಳ್ತಾ ಇದೀವ. ನಾನ್ ಅಂದ್ರೆ ನಾವ್ ಹೇಳ್ತಿರ್ತೀವಲ್ವಾ ಹೆಣ್ಮಕ್ಳು ಯಾವಾಗ್ಲೂ ನಾನ್ ಸತ್ಮೇಲೆ ನಿಮಗ್ ಗೊತ್ತಾಗುತ್ತೆ. ನಾನ್ ಸತ್ಮೇಲೆ ನಿಮ್ಗೇನು ಅಂತ ಸಂಸಾರ ಗೊತ್ತಾಗುತ್ತೆ. ನಾನ್ ಸತ್ಮೇಲೆ ನಿಮಗ್ ಜೀವನ ಏನು ಅಂತ ಗೊತ್ತಾಗುತ್ತೆ ಅಂತಿರ್ತೀವಲ್ವಾ. ಹಾಗೇನೆ ನಾವು ಈ ರೀತಿ ನಾವು ನಿಧಾನಕ್ಕೆ ಹೇಳ್ಬೋದಲ್ವಾ. ಅಂದ್ರೆ ನಾನ್ ಇದ್ದಾಗ್ಲೇ ನಿಮ್ ನನಗ್ ಪ್ರೀತಿ ತೋರಿಸ್ಬೋದಾ? ಒಂದ್ ಹೂ ಕೊಡ್ಬೋದಾ? ಐ ಲವ್ ಯೂ ಹೇಳ್ಬೋದಾ? ಆಮೇಲೆ ಆಚೆ ಕರ್ಕೊಂಡ್ ಹೋಗ್ಬೋದಾ? ನಿಮಗೂ ಸಮಯ ಕೊಡ್ಬೋದಾ? ಅಂತ ನಾವು ಕೇಳಕ್ಕೆ ಕೇಳ್ಬೋದು ಈ ಕಥೆಯಿಂದ ಅನ್ಕೋತೀನಿ. ಸೊ ಈ ಕಥೆ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇನ್ನೊಂದ್ ಕಥೆ ಜೊತೆ ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕಥೆಗಳಿಂದ ಪರಿವರ್ತನೆ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಪ್ರತಿದಿನ ಬುಕ್ಸ್ ಓದ್ತಾ ಬುಕ್ಸಲ್ಲಿ ಒಳ್ಳೊಳ್ಳೆ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಂಡು ಕಥೆಗಳಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.